ಯಾವ್ದು ಗುರು ಇದು ತೀರ್ಥಹಳ್ಳಿ? ನಮ್ಮ ಮನೆ ಬತ್ಲಿಗೆ ಹೋದಂಗೆ ಆಗುತ್ತೆ ಗುರು. ಎಲ್ಲಿ ನೋಡಿದ್ರು ನೀರು, ಮಳೆ 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 ಮಳೆ. ಆ್ಯಕ್ಚುಲಿ ತೀರ್ಥಹಳ್ಳಿ ಅಂತನ ಅಲ್ಲ ಗುರು, ತೀರ್ಥಹಳ್ಳಿ ಹತ್ರ ಇರೋ ಒಂದು ಪ್ಲೇಸ್ ಅಷ್ಟೇ ವರದಳ್ಳಿ. ಅಂದರೆ ಶಿವಮೊಗ್ಗದಿಂದ 80 ಕಿಲೋಮೀಟ್ರ್ ಆಗುತ್ತೆ. ವರದಳ್ಳಿ ಶ್ರೀಧರ ಆಶ್ರಮ ಅಂತ ಇದೆ ಗುರು. ಯಾರಿಗೆ ಗೊತ್ತಿಲ್ಲ ಗುರು. ನನಗೆ ಹೇಳ್ಬೇಕು ಅನ್ನಿಸ್ತು, ಸ್ವಲ್ಪ ಜನಕ್ಕೆ ಗೊತ್ತಾಗಲಿ ಅನ್ನೋದು ನನ್ನ ಆಸೆ. ಅಂದರೆ ಶ್ರೀಧರ್ ಸ್ವಾಮಿಗಳು ಬಗ್ಗೆ ಹೇಳ್ಬೇಕು ಅಂದರೆ, ರಾಯರು ಯಾವ ಥರ ಜೀವ ಸಮಾಧಿ ಆಗಿದ್ದಾರೆ ಅದೇ ಥರ ಅವರು ಇಲ್ಲಿ ಜೀವ ಸಮಾಧಿ ಆಗಿರೋದು ಗುರು. ಆ ಬಾಟ್ಲಿ ಇಟ್ಕೊಂಡಿದ್ದೀನಿ ಗೊತ್ತಾ, ಬನ್ನಿ ತೋರಿಸ್ತೀನಿ. ಶ್ರೀಧರ್ ತೀರ್ಥ ಅಂದರೆ ಈ ನೀರನ್ನ ನಾವು ತಗೊಂಡೋಗಿ ಕುಡಿದ್ರೆ ಎಷ್ಟೋ ರೋಗಗಳು ವಾಸಿಯಾಗುತ್ತೆ ದುಡ್ಡು. ಕ್ಯಾನ್ಸರು ಮತ್ತು ಚರ್ಮ ರೋಗ ಗುರು. ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ, ಪಾಸ್ ಮಾಡಿ ನೀವೇ ಓದ್ಕೊಳ್ಳಿ. ಆ ಹುಡುಗನ ಹತ್ರ ಹೇಳ್ಸಿದ್ದೀನಿ, ಕೇಳ್ಕೊಳ್ಳಿ ನೀವೇ. ಅದು ನೀರು ಬರುತ್ತಲ್ಲ, ಅದು ವಿಶೇಷತೆ ಬೇಕು ನನಗೆ. ಅಂದರೆ ಮೈಗೆ ಹೋಗುತ್ತೆ ಅಂತೆ. ಹೌದಾ? ಅಂದರೆ ಅದು ಬೆಟ್ಟದ ಮೇಲಿಂದ ಡೈರೆಕ್ಟ್ ಬರೋದಾ? ಹಾಂ, ಓಕೆ, ಥ್ಯಾಂಕ್ ಯು. ಅರ್ಥ ಆಯ್ತಾ? ಅಷ್ಟೇ ಅಲ್ಲ ಗುರು, ಇನ್ನೂ ಪವಾಡಗಳಿದೆ. ನೀವೇನು ಅಂದ್ಕೊಂಡು ಮನಸ್ಸಲ್ಲಿ ಏನು ಅಂದ್ಕೊಂಡು ಬರ್ತೀರಾ ಗುರು, ಎಲ್ಲ ನೆರವೇರುತ್ತಂತೆ ಗುರು. ಅಷ್ಟೇನಾ? ಅಷ್ಟೇ ಅಲ್ಲ ಗುರು. ಎಷ್ಟೋ ಜನಕ್ಕೆ ಸಂತಾನ ಆಗಿರಲ್ವಲ್ಲ, ಸಂತಾನ ಭಾಗ್ಯ ಇರಲ್ವಲ್ಲ, ಅವ್ರು ಇಲ್ಲಿ ಬಂದು ಒಂದಿನ ಸ್ಟೇ ಆಗೋದ್ರೆ ಸಂತಾನ ಫಲಿಸಿರೋ ಎಷ್ಟೋ ಉದಾಹರಣೆ ಇದೆ ಗುರು. ಅವರೆಲ್ಲ ಬಂದಾರ ಗುರು, ಕೆಳಗಡೆ ಇದ್ದಾರೆ. ನನಗೂ ಗೊತ್ತಿರಲಿಲ್ಲ. ಅವ್ರನ್ನೆಲ್ಲ ಕೇಳಿದ ಮೇಲೆ ನನಗೆ ಇವ್ರ ಬಗ್ಗೆ ನಾನು ಕೇಳಿದಾಗ ಎಲ್ಲ ಹೇಳಿದ ಮೇಲೆ ನನಗೆ ವೀಡಿಯೋ ಮಾಡಬೇಕು ಅನ್ನಿಸ್ತು, ಮಾಡಿದೆ ಗುರು. ಯಾಕೆ ತಡ ಮಾಡ್ತೀರಾ? ಬನ್ನಿ, ಶ್ರೀಧರ ಆಶ್ರಮ ಅಂತ ಹೊಡೀರಿ. ಶಿವಮೊಗ್ಗದಿಂದ 80 ಕಿಲೋಮೀಟ್ರ್. ನಿಮ್ಮ ಆಸೆನ ಈಡೇರಿಸ್ಕೊಳ್ಳಿ ಗುರು. ಇವ್ರನ್ನ ಒಂದ್ಸಲಿ ದರ್ಶನ ಮಾಡಿ ಗುರು.